ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ಅರ್ಜುನನು ಶಮಿ ವೃಕ್ಷದ ಹತ್ರ ಹೋಗಿ ತನ್ನ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತನಾಗೋದು, ಮತ್ತೆ ಉತ್ತರನಿಗೆ ತನ್ನ ಪರಿಚಯವನ್ನ ಕೊಟ್ಟು ಕೌರವರ ಸೈನ್ಯದ ಕಡೆಗೆ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶಮಿ ವೃಕ್ಷದಿಂದ ಧನಸ್ಸುಗಳನ್ನೆಲ್ಲ ತೆಗೆದು ಅದರಲ್ಲಿ ನೋಡ್ತಾನೆ ಉತ್ತರ 5 ಧನಸ್ಸುಗಳಿರತ್ತೆ. ಸೊ ಇದೆಲ್ಲ ಯಾರ್ದು ಅಂತ ಕೇಳಿದಾಗ ಒಂದೊಂದು ಧನಸ್ಸು ಯಾರ್ಯಾರ್ದು ಅಂತ ಹೇಳ್ತಾನೆ. ಆಮೇಲೆ ಉತ್ತರ ಕೇಳ್ತಾನೆ, ಪಾಂಡವರು ಎಲ್ಲಿದ್ದಾರೆ ಮತ್ತೆ ದ್ರೌಪದಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ನಾನೇ ಅರ್ಜುನ, ನಿಮ್ಮ ಅರಮನೆಯಲ್ಲಿ ಮುಖ್ಯ ಸಭಾಸದನಾಗಿ ಕಂಕ ಅಂತಿದ್ದಾನಲ್ಲ ಅವನೇ ಯುಧಿಷ್ಠಿರ, ಮತ್ತೆ ನಿಮ್ಮ ತಂದೆಯ ಅಡಿಗೆಯವನಾಗಿದ್ದಾನಲ್ಲ ಅವನೇ ಭೀಮ, ಮತ್ತೆ ಅಶ್ವ ಶಿಕ್ಷಕನಾಗಿದ್ದಾನಲ್ಲ ಗ್ರಂಥಿಕ ಅಂತ ಹೆಸರಲ್ಲಿ ಅವನೇ ನಕುಲ, ಮತ್ತೆ ತಂತಿಪಾಲ ಇದಾನಲ್ಲ ಅವನೇ ಸಹದೇವ, ಗೋಪಾಲಕನಾಗಿದ್ದಾನಲ್ಲ ಅವನು ಸಹದೇವ, ಮತ್ತೆ ಯಾರಿಗೋಸ್ಕರ ಕೀಚಕ ಸತ್ನೋ ಅವಳೇ ದ್ರೌಪದಿ, ಆ ಸೈರಂಧ್ರಿನೇ ದ್ರೌಪದಿ ಅಂತ ಅಂದ್ಬಿಟ್ಟು ಪರಿಚಯವನ್ನ ಹೇಳ್ತಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಉತ್ತರ ಹೇಳ್ತಾನೆ, ನಾನು ಅರ್ಜುನನ 10 ಹೆಸರುಗಳನ್ನ ಕೇಳಿದ್ದೀನಿ, ನೀನೇನಾದ್ರೂ ಆ ಹೆಸರುಗಳ ಕಾರಣವನ್ನ ಹೇಳಿದ್ದೆ ಆದ್ರೆ ನನಗೆ ನಿನ್ನ ಮಾತಲ್ಲಿ ವಿಶ್ವಾಸ ಬರುತ್ತೆ. ಇದು ಸಾಧಾರಣವಾಗಿ ನಮಗೆ ಡೌಟ್ ಬರುವಂಥದ್ದೇ ಅಲ್ವಾ. ಯಾರು ಬೇಕಾದ್ರೂ ನಾನೇ ಅರ್ಜುನ, ನಾನೇ ಯುಧಿಷ್ಠಿರ ಅಂತ ಹೇಳ್ಕೋಬಹುದು, ಆದ್ರೆ ಅವರೇ ಅನ್ನೋದಕ್ಕೊಂದು ಏನಾದ್ರೂ ಒಂದು ಸಾಕ್ಷಿ ಇರ್ಬೇಕಲ್ವಾ, ಆಧಾರ ಇರ್ಬೇಕಲ್ವಾ. ಇಲ್ಲಾಂದ್ರೆ ಯಾರಾದ್ರೂ ಬಂದು ನಾನೇ ಅರ್ಜುನ ಅಂತ ಹೇಳಿದ ತಕ್ಷಣ ನಂಬ ಬಿಡಕ್ಕಾಗತ್ತಾ? ಇಲ್ಲ, ಅದಕ್ಕೋಸ್ಕರ ಇವನು ಹೇಳ್ತಾ ಇದ್ದಾನೆ, ನನಗೆ ಅರ್ಜುನನ 10 ಹೆಸರುಗಳು ಗೊತ್ತು, ಆ ಹೆಸರುಗಳನ್ನು ಹೇಳಿ ಆ ಹೆಸರು ಬರೋದಕ್ಕೆ ಕಾರಣ ಏನು ಅದನ್ನು ಕೂಡ ನನಗೆ ಹೇಳಿದಾಗ ನಾನು ನೀನೇ ಅರ್ಜುನ ಅಂತ ಒಪ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಾನು ಎಲ್ಲ ದೇಶಗಳನ್ನು ಗೆದ್ದು ಅದರಿಂದ ಹಣವನ್ನು ತಂದು ಧನಿಕರ ಮಧ್ಯದಲ್ಲಿ ಸ್ಥಿತನಾಗಿದ್ದೆ, ಅಂದರೆ ಸಾಹುಕಾರರೆಲ್ಲ ಇರ್ತಾರಲ್ಲ ಅವರ ಮಧ್ಯದಲ್ಲಿ ಸ್ಥಿತನಾಗಿದ್ದೆ. ಅಂದರೆ ರಾಜಸೂಯ ಯಾಗ ಮಾಡ್ತಾರಲ್ಲ ಆಗ ಹಣ ಬೇಕಾಗಿರುತ್ತೆ ಬೇಕಾದಷ್ಟು. ಆಗ ಅರ್ಜುನ ಹೋಗಿ ಆ ರಾಜರನ್ನೆಲ್ಲ ಗೆದ್ದು ಅಲ್ಲಿಂದ ಅವನು ಹಣವನ್ನು ಸಂಪಾದನೆ ಮಾಡ್ಕೊಂಡು ಬಂದಿರ್ತಾನೆ. ಅದಕ್ಕೆ ಧನಂಜಯ ಅಂತ ನನಗೆ ಹೆಸರು ಕೊಟ್ಟಿದ್ದಾರೆ. ಅಂದರೆ ನಾನು ಹೋಗಿ ಹಣವನ್ನು ಸಂಪಾದನೆ ಮಾಡಿಕೊಂಡು ಧನಿಕರ ಮಧ್ಯದಲ್ಲಿ ಸ್ಥಿತನಾದ್ರಿಂದ ನಾನು ಧನಂಜಯನಾದೆ. ಆಮೇಲೆ ಯಾವಾಗ ನಾನು ಸಂಗ್ರಾಮಕ್ಕೆ ಹೋಗ್ತೀನೋ ಅಲ್ಲಿಂದ ಯುದ್ಧೋನ್ಮತ್ತರಾದಂತಹ, ಅಂದರೆ ಯುದ್ಧವನ್ನ ಮಾಡಬೇಕು ಅನ್ನೋ ಉನ್ಮತ್ತತೆ ಇರುತ್ತಲ್ಲ, ಅದು ಒಂದು ಹುಚ್ಚೇನೆ. ಕೆಲವರು ಇರ್ತಾರೆ ಸುಮ್ಮನೆ ಯುದ್ಧಕ್ಕೆ ಹೋಗೋದು ಬೇರೆಯವ್ರ ಮೇಲೆ. ಆ ಯುದ್ಧದಲ್ಲಿ ಉನ್ಮತ್ತರಾದಂತಹ ಶತ್ರುಗಳನ್ನ ಗೆಲ್ಲದೆ ಯಾವತ್ತೂ ನಾನು ಹಿಂದಿರುಗೋದಿಲ್ಲ. ಅದಕ್ಕೋಸ್ಕರ ನಾನು ವಿಜಯಿ ಆಗಿದ್ದೀನಿ. ಅಂದರೆ ವಿಜಯ ಅನ್ನೋದು ಕೂಡ ಅರ್ಜುನನ ಹೆಸರೇನೆ. ಮತ್ತೆ ಸಂಗ್ರಾಮ ಭೂಮಿಯಲ್ಲಿ ಯುದ್ಧ ಮಾಡುವಂಥ ಸಮಯದಲ್ಲಿ ನನ್ನ ರಥಕ್ಕೆ ಚಿನ್ನದಿಂದ ಅಲಂಕೃತವಾದಂತಹ ಶ್ವೇತ ಅಶ್ವಗಳು ಇರತ್ತೆ. ಅದಕ್ಕೋಸ್ಕರ ನಾನು ಶ್ವೇತವಾಹನನಾದೆ. ಮತ್ತೆ ನಾನು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಬೆಳಗಿನ ಸಮಯ ಹಿಮಾಲಯದ ಮೇಲೆ ಜನ್ಮ ತಾಳಿದ್ದೆ. ಅದರಿಂದ ನನ್ನನ್ನು ಜನರು ಫಾಲ್ಗುಣ ಅಂತ ಕೂಡ ಕರೀತಾರೆ. ಮೊದಲು ದೊಡ್ಡ ದೊಡ್ಡ ದಾನವರ ಜೊತೆ ಯುದ್ಧ ಮಾಡುವಂಥ ಸಮಯದಲ್ಲಿ ಇಂದ್ರ ನನ್ನ ತಲೆ ಮೇಲೆ ಸೂರ್ಯನ ಸಮಾನವಾದಂತಹ ತೇಜಸ್ವಿ ಕಿರೀಟವನ್ನು ತೊಡಸಿದ್ದ. ಅದಕ್ಕೋಸ್ಕರ ನಾನು ಕಿರೀಟಿಯಾಗಿದ್ದೀನಿ. ಅಂದರೆ ಇದು ಕೂಡ ಅರ್ಜುನನ ಒಂದು ಹೆಸರು, ಕಿರೀಟಿ ಅಂತಂದ್ಬಿಟ್ಟು. ನಾನು ಯುದ್ಧ ಮಾಡುವಂಥ ಸಮಯದಲ್ಲಿ ಯಾವುದೇ ಬಿಭತ್ಸ ಅಂತಂದ್ರೆ ಏನು ಭಯಾನಕವಾದಂಥ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ದೇವತೆಗಳು ಮತ್ತು ಮನುಷ್ಯರಲ್ಲಿ ಬಿಭತ್ಸು ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾಗಿದ್ದೀನಿ. ಗಾಂಡೀವ್ಯವನ್ನು ಎಳೆಯೋದ್ರಲ್ಲಿ ನನ್ನ 2 ಕೈಗಳು ಕುಶಲವಾಗಿವೆ. ಅದಕ್ಕೋಸ್ಕರನೇ ದೇವತೆಗಳು ಮತ್ತು ಮನುಷ್ಯರು ನನ್ನನ್ನು ಸವ್ಯಸಾಚಿ ಅನ್ನುವಂಥ ಹೆಸರಿನಿಂದ ಕರೀತಾರೆ. 4 ಸಮುದ್ರ ಪರ್ಯಂತ ಅಂತಂದರೆ ಏನೇನು 4 ಸಮುದ್ರಗಳಿದೆಯೋ ಅಲ್ಲಿವರೆಗೂ, ಮತ್ತು ಪೃಥ್ವಿಯಲ್ಲಿ ನನ್ನಂತಹ ಶುದ್ಧ ವರ್ಣ ದುರ್ಲಭ. ಮತ್ತು ನಾನು ಶುದ್ಧವಾದ ಕೆಲಸವನ್ನೇ ಮಾಡ್ತೀನಿ. ಅದಕ್ಕೋಸ್ಕರ ಜನರು ನನ್ನನ್ನು ಅರ್ಜುನ ಅನ್ನುವಂಥ ಹೆಸರಿನಿಂದ ತಿಳ್ಕೊಂಡಿದ್ದಾರೆ. ನಾನು ದುರ್ಲಭ, ದುರ್ಜಯ, ದಮನ ಮಾಡುವಂಥವನು, ಮತ್ತು ಇಂದ್ರನ ಮಗ. ಅದಕ್ಕೋಸ್ಕರನೇ ದೇವತೆಗಳು ಮತ್ತು ಮನುಷ್ಯರಲ್ಲಿ ಜಿಷ್ಣು ಅನ್ನುವಂತಹ ಹೆಸರಿನಿಂದ ವಿಖ್ಯಾತನಾಗಿದ್ದೀನಿ. ಮತ್ತು ನನ್ನ 10ನೇ ಹೆಸರು ಕೃಷ್ಣ, ತಂದೆ ಇಟ್ಟಂಥ ಹೆಸರು ಇದು. ಯಾಕೆ ಅಂತಂದರೆ ನಾನು ಉಜ್ವಲ ಕೃಷ್ಣವರ್ಣ ಮತ್ತು ಮುದ್ದಿನ ಮಗ. ಅದಕ್ಕೋಸ್ಕರನೇ ಚಿತ್ತವನ್ನು ಆಕರ್ಷಣೆ ಮಾಡುವಂಥವನಾಗಿದ್ದೀನಿ ಅಂತಂದ್ಬಿಟ್ಟು ನನ್ನ ಹೆಸರನ್ನು ಕೃಷ್ಣ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿರಾಟನ ಮಗ ಇದಾನಲ್ಲ ಅವನು ಅರ್ಜುನನಿಗೆ ಪ್ರಣಾಮ ಮಾಡ್ತಾನೆ. ಮತ್ತೆ ಹೇಳ್ತಾನೆ,
ನಾನು ಭೂಮಿಂಜಯ ಅನ್ನುವಂಥ ಹೆಸರಿನ ರಾಜಕುಮಾರ, ಮತ್ತು ನನ್ನ ಹೆಸರು ಉತ್ತರ ಅಂತ ಕೂಡ ಇದೆ. ಈ ದಿನ ನನಗೆ ಬಹಳ ಸೌಭಾಗ್ಯದ ದಿನ. ಯಾಕೆ ಅಂತಂದರೆ ನಾನು ಪೃಥಾಪುತ್ರನಾದಂಥ ಅರ್ಜುನನ ದರ್ಶನವನ್ನು ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನು ಗುರುತಿಸದೇ ಇರುವಂಥ ಕಾರಣ ಏನಾದರೂ ಅನುಚಿತವಾದಂತಹ ಶಬ್ದವನ್ನು ಹೇಳಿದರೆ, ಅಂದರೆ ನೀವು ಅರ್ಜುನ ಅಂತ ನನಗೆ ಗೊತ್ತಿಲ್ಲದೆ ಏನಾದರೂ ನಿಮ್ಮ ಮನ್ಸಿಗೆ ನೋವಾಗೋ ಥರನೋ ಅಥವಾ ನಿಮಗೆ ನಾನು ಹೇಳಬಾರ್ದೇನಾದರೂ ಹೇಳಿದರೆ, ಅನುಚಿತವಾದಂಥ ಶಬ್ದವನ್ನು ಹೇಳಿದರೆ ನನ್ನನ್ನು ನೀವು ಕ್ಷಮಿಸ್ಬಿಡಿ. ನೀವು ಈ ಸುಂದರವಾದ ರಥದಲ್ಲಿ ಕೂತ್ಕೊಳ್ಳಿ, ನಾನು ನಿಮ್ಮ ಸಾರಥಿ ಆಗ್ತೀನಿ. ಮತ್ತು ಯಾವ ಸೇನೆಯ ಒಳಗಡೆ ಹೋಗೋದಕ್ಕೆ ಹೇಳ್ತಿರೋ ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇದಕ್ಕೆ ಮುಂಚೆ ಅವನು ಹೆದರ್ಕೊಂಡಿದ್ದ, ಆದರೆ ಯಾವಾಗ ಅವನು ಅರ್ಜುನ ಅಂತ ಗೊತ್ತಾಯಿತು ಅವನಿಗೆ ಫುಲ್ ಧೈರ್ಯ ಬಂದ್ಬಿಡ್ತು. ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಡೀರಿ ಅಂತಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.